ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಿರ್ದೇಶಾಂಕ ರೇಖಾಗಣಿತ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಟಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಪಿನ ನಿರ್ದೇಶಾಂಕ ಕೊಟ್ಟಿದ್ದಾರೆ 2,-3, ಕ್ಯೂನ ನಿರ್ದೇಶಾಂಕ 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ yನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಓಕೆ, ಈ ರೀತಿಯಾದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋಣ. ಪಿನ ನಿರ್ದೇಶಾಂಕ 2,-3 ಇದೆ. ಕ್ಯೂನ ನಿರ್ದೇಶಾಂಕ 10, y ಅಂತ ಇದೆ. ಸೊ ಈ ಒಂದು ನಿರ್ದೇಶಾಂಕವನ್ನು x1, y1, ಈ ಒಂದು ನಿರ್ದೇಶಾಂಕವನ್ನು x2, y2 ಅಂತ ಹೇಳಿ ಬರ್ಕೊಳ್ಳೋಣ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅಂತಂದರೆ d √of x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ ಅಂತ ಇದೆ. ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, ಎಷ್ಟು 10 ಮಾನಗಳಂತ ಕೊಟ್ಟಿದ್ದಾರೆ. ಓಕೆ, ಇವಾಗ x2 ಅಂದರೆ 10 ಇದೆ, x1 ಅಂದರೆ 2 ಇದೆ ಹೋಲ್ ಸ್ಕ್ವೇರ್, y2 ಅಂದರೆ ಏನಿದೆ ಅಂದರೆ y ಇದೆ, ಅದೇ ರೀತಿಯಾಗಿ y1 ಅಂದರೆ ಏನಿದೆ ಅಂದರೆ -3 ಇದೆ ಹೋಲ್ ಸ್ಕ್ವೇರ್. ಇವಾಗ 10 ಇವಾಗ ಏನು ಮಾಡಬೇಕಪ್ಪ ಅಂದರೆ 10 - 2 ಅಂದಾಗ 8 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, y +3 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ 8ರ ವರ್ಗ 8 8 ಈಗ ಏನು ಮಾಡಬೇಕಂದ್ರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. y² + 3² 2 × 3y 2 × 3y ಅಂದರೆ 6y ಆಗುತ್ತೆ. 6y ಆದಾಗ ಇವಾಗ ಏನು ಮಾಡಬೇಕಪ್ಪ ಅಂದರೆ 64y² + 9 + 6y. ಈಗ ಇದು 10 ಇದೆ, ಇದನ್ನು ಈಗ ಸ್ಕ್ವೇರ್ ರೂಟನ್ನು ತೆಗಿಯೋಣ. ಸ್ಕ್ವೇರ್ ರೂಟನ್ನು ತೆಗೆದಾಗ ಏನಾಗುತ್ತೆ ಅಂದರೆ ಈಗ 10ರ ವರ್ಗ ಆಗುತ್ತೆ. ಈಗ ಸ್ಕ್ವೇರ್ ರೂಟನ್ನು ನಾವು ತೆಗೆದುಬಿಡೋಣ. ಸೊ ಇವಾಗ 10ರ ವರ್ಗ 100 ಆಗುತ್ತೆ. ಇದು 64 ಈ ಕಡೆ ತೆಗೆದುಕೊಳ್ಳೋಣ. ಇವಾಗ y² + 6y + 9 ಅಂತ ಬರುತ್ತೆ. 100ರಲ್ಲಿ 64ಅನ್ನು ಮೈನಸ್ ಮಾಡಿದಾಗ 36 ಆಗುತ್ತೆ. y² + 6y + 9. ಸೊ ಈ ರೀತಿಯಾಗಿದೆ. ಇದನ್ನು ನಾವು ವರ್ಗ ಸಮೀಕರಣ ರೂಪದಲ್ಲಿ ತೆಗೆದುಕೊಂಡಾಗ y² + 6y ಇದು +9 ಏನಿದೆ ಅದನ್ನು ಈ ಕಡೆ ತೆಗೆದುಕೊಳ್ಳೋಣ. ಅಂದರೆ 36 - 9 ಆಗುತ್ತೆ. 36 - 9 ಅಂತಂದಾಗ ಇವಾಗ 27 ಅಂತ ಉಳಿಯುತ್ತೆ. ಇವಾಗ ಏನು ಫಾರ್ಮುಲಾ ಉಳಿಯುತ್ತೆ ಅಂದರೆ y² 6y + 27 ಅಂತ ಇರುತ್ತೆ. ಇದನ್ನು